ಜಿಟಿ ದೇವೇಗೌಡರನ್ನ ಯಾರು ಕೂಡ ಮನವೊಲಿಸುವ ಮನಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ ಜೆಡಿಎಸ್ ಪಕ್ಷದ ಬಾಗಿಲು ಬಂದ್ ಆಗಿದೆ. ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, 2013ರಲ್ಲೂ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆಯ ಬಾಗಿಲು ಮುಚ್ಚಿದೆ ಅಂದ್ರು. ನಾವೆಲ್ಲ ಅವತ್ತು ಅವರನ್ನ ವಾಪಸ್ ಕರೆದುಕೊಂಡು ಬಂದಿದ್ವಿ. ಆದರೆ ಈಗ ನಾವು ಯಾರು ಕೂಡ ಜಿಟಿಡಿಯನ್ನು ವಾಪಸ್ ಕರೆತರಲು ಸಿದ್ಧರಿಲ್ಲ. ಜೆಡಿಎಸ್ನಿಂದ ಜಿಟಿಡಿ ಗೇಟ್ ಪಾಸ್. ಈ ಗುಸುಗುಸಿಗೆ ಸಾರಾ ಮಹೇಶ್ ತುಪ್ಪವನ್ನು ಸುರಿದಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಗೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದ ಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ, ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತೇಳಿ ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಗೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದ ಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ಜಿಟಿ ದೇವೇಗೌಡರನ್ನ ಯಾರು ಕೂಡ ಮನವೊಲಿಸುವ ಮನಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ ಜೆಡಿಎಸ್ ಪಕ್ಷದ ಬಾಗಿಲು ಬಂದ್ ಆಗಿದೆ. ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, 2013ರಲ್ಲೂ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆಯ ಬಾಗಿಲು ಮುಚ್ಚಿದೆ ಅಂದ್ರು. ನಾವೆಲ್ಲ ಅವತ್ತು ಅವರನ್ನ ವಾಪಸ್ ಕರೆದುಕೊಂಡು ಬಂದಿದ್ವಿ. ಆದರೆ ಈಗ ನಾವು ಯಾರು ಕೂಡ ಜಿಟಿಡಿಯನ್ನು ವಾಪಸ್ ಕರೆತರಲು ಸಿದ್ಧರಿಲ್ಲ. ಜೆಡಿಎಸ್ನಿಂದ ಜಿಟಿಡಿ ಗೇಟ್ ಪಾಸ್. ಈ ಗುಸುಗುಸಿಗೆ ಸಾರಾ ಮಹೇಶ್ ತುಪ್ಪವನ್ನು ಸುರಿದಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಗೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದ ಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ, ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತೇಳಿ ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಗೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದ ಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ಜಿಟಿ ದೇವೇಗೌಡರನ್ನ ಯಾರು ಕೂಡ ಮನವೊಲಿಸುವ ಮನಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ ಜೆಡಿಎಸ್ ಪಕ್ಷದ ಬಾಗಿಲು ಬಂದ್ ಆಗಿದೆ. ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, 2013ರಲ್ಲೂ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆಯ ಬಾಗಿಲು ಮುಚ್ಚಿದೆ ಅಂದ್ರು. ನಾವೆಲ್ಲ ಅವತ್ತು ಅವರನ್ನ ವಾಪಸ್ ಕರೆದುಕೊಂಡು ಬಂದಿದ್ವಿ. ಆದರೆ ಈಗ ನಾವು ಯಾರು ಕೂಡ ಜಿಟಿಡಿಯನ್ನು ವಾಪಸ್ ಕರೆತರಲು ಸಿದ್ಧರಿಲ್ಲ. ಜೆಡಿಎಸ್ನಿಂದ ಜಿಟಿಡಿ ಗೇಟ್ ಪಾಸ್. ಈ ಗುಸುಗುಸಿಗೆ ಸಾರಾ ಮಹೇಶ್ ತುಪ್ಪವನ್ನು ಸುರಿದಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಗೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದ ಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ
ನಾವೇ ಕೈಕಾಲು ಕಟ್ಟಿ ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು ನಿಖಿಲ್ ಅವರ ಆದಿಯಾಗಿ ಹರೀಶ್ ಆದಿಯಾಗಿ ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತೇಳಿ ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣರವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ GT ದೇವೇಗೌಡರನ್ನ ಯಾರು ಕೂಡ ಮನವೊಲಿಸುವ ಮನಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ JDS ಪಕ್ಷದ ಬಾಗಿಲು ಬಂದ್ ಆಗಿದೆ. ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. 2013ರಲ್ಲೂ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆಯ ಬಾಗಿಲು ಮುಚ್ಚಿದೆ ಅಂದರು. ನಾವೆಲ್ಲ ಅವತ್ತು ಅವರನ್ನ ವಾಪಸ್ ಕರೆದುಕೊಂಡು ಬಂದಿದ್ವಿ. ಆದರೆ ಈಗ ನಾವು ಯಾರು ಕೂಡ GTDಯನ್ನು ವಾಪಸ್ ಕರೆತರಲು ಸಿದ್ಧರಿಲ್ಲ. JDSನಿಂದ GTD ಗೇಟ್ ಪಾಸ್. ಈ ಗುಸುಗುಸಿಗೆ ಸಾರಾ ಮಹೇಶ್ ತುಪ್ಪವನ್ನು ಸುರಿದಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣರವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು ನಿಖಿಲ್ ಅವರ ಆದಿಯಾಗಿ ಹರೀಶ್ ಆದಿಯಾಗಿ ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತೇಳಿ ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣರವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ GT ದೇವೇಗೌಡರನ್ನ ಯಾರು ಕೂಡ ಮನವೊಲಿಸುವ ಮನಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ JDS ಪಕ್ಷದ ಬಾಗಿಲು ಬಂದ್ ಆಗಿದೆ. ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. 2013ರಲ್ಲೂ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆಯ ಬಾಗಿಲು ಮುಚ್ಚಿದೆ ಅಂದರು. ನಾವೆಲ್ಲ ಅವತ್ತು ಅವರನ್ನ ವಾಪಸ್ ಕರೆದುಕೊಂಡು ಬಂದಿದ್ವಿ. ಆದರೆ ಈಗ ನಾವು ಯಾರು ಕೂಡ GTDಯನ್ನು ವಾಪಸ್ ಕರೆತರಲು ಸಿದ್ಧರಿಲ್ಲ. JDSನಿಂದ GTD ಗೇಟ್ ಪಾಸ್. ಈ ಗುಸುಗುಸಿಗೆ ಸಾರಾ ಮಹೇಶ್ ತುಪ್ಪವನ್ನು ಸುರಿದಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣರವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು ನಿಖಿಲ್ ಅವರ ಆದಿಯಾಗಿ ಹರೀಶ್ ಆದಿಯಾಗಿ ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತೇಳಿ ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣರವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ GT ದೇವೇಗೌಡರನ್ನ ಯಾರು ಕೂಡ ಮನವೊಲಿಸುವ ಮನಸ್ಥಿತಿಯಲ್ಲಿಲ್ಲ. ಅವರ ಪಾಲಿಗೆ ಈಗಾಗಲೇ JDS ಪಕ್ಷದ ಬಾಗಿಲು ಬಂದ್ ಆಗಿದೆ.
ಚಾಮುಂಡೇಶ್ವರಿ ಹಿರಿಯ ಶಾಸಕರ ಬಗ್ಗೆ ಸಾರಾ ಮಹೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, 2013ರಲ್ಲೂ ಬೇಸರ ಮಾಡಿಕೊಂಡ್ರು. ಆಗ ಕುಮಾರಸ್ವಾಮಿ ಅವರು ನಮ್ಮ ಮನೆಯ ಬಾಗಿಲು ಮುಚ್ಚಿದೆ ಅಂದರು. ನಾವೆಲ್ಲ ಅವತ್ತು ಅವರನ್ನು ವಾಪಸ್ ಕರೆದುಕೊಂಡು ಬಂದಿದ್ವಿ. ಆದರೆ ಈಗ ನಾವು ಯಾರು ಕೂಡ GTDಯನ್ನು ವಾಪಸ್ ಕರೆತರಲು ಸಿದ್ಧರಿಲ್ಲ. JDSನಿಂದ GTD ಗೇಟ್ ಪಾಸ್. ಈ ಗುಸುಗುಸಿಗೆ ಸಾರಾ ಮಹೇಶ್ ತುಪ್ಪವನ್ನು ಸುರಿದಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಗೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ, ನಿಮ್ಗೆ ಗೊತ್ತು ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತೇಳಿ ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರೂ ಕೂಡ ಆ ಮನಸ್ಥಿತಿನಲ್ಲಿ 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಗೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ವಿ. ಅದಾದಮೇಲೆ 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ